ಹಲೋ ಫ್ರೆಂಡ್ಸ್, AR ಸ್ಪೈಸಿ ಹೆವನ್ಗೆ ಸ್ವಾಗತ. ನಾವು ಇವತ್ತು ಟೇಸ್ಟಿ ಚಿಕನ್ ಕರಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ಮೊದಲಿಗೆ ಒಂದು 3ರಿಂದ 4 ಮೀಡಿಯಮ್ ಸೈಜ್ ಈರುಳ್ಳಿ ತಗೊಳ್ಳು, ಈ ರೀತಿ ಚಾಪ್ ಮಾಡ್ಕೊಳ್ಳಿ. ಆಮೇಲೆ ಒಂದು 2ರಿಂದ 3 ಟೊಮೆಟೊ, ಆಮೇಲೆ ಒಂದು 4 ಹಸಿಮೆಣಸು. ನಾವು ಯಾವ ರೀತಿ ಮಾಡ್ತಾಯಿದ್ದೀವಿ ಅದೇ ರೀತಿ ಫಾಲೋ ಮಾಡ್ಕೊಳ್ಳಿ ಗೆಳೆಯರೆ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಅನಂತರ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, ಒಂದು 3ರಿಂದ 4 ಸ್ಪೂನು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಬಿಸಿಯಾದ ನಂತರ ಚಾಪ್ ಮಾಡಿ ಇಟ್ಕೊಂಡಿದ್ದಂತಹ ಆನಿಯನನ್ನು ಇದಕ್ಕೆ ಹಾಕಿ ಇದ್ರ ಮೇಲೆ ನೋಡಿ ಏಲಕ್ಕಿ, ಲವಂಗ, ಚಕ್ಕೆ ಹಾಕಿ ಒಂದು ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು. ಕೆಲವೊಬ್ರಿಗೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ, ಕೆಲವೊಬ್ರಿಗೆ ಸ್ವಲ್ಪ ಕಮ್ಮಿ. ಸೊ ಹಾಗೆ ಒಂದು 2-3 ಹಾಕ್ಕೊಬೋದು. ಅದಾದ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಒಂದು 3 ಸ್ಪೂನ್. ಅದಾದ ನಂತರ ಚಾಪ್ ಮಾಡಿ ಇಟ್ಕೊಂಡಿದ್ದಂತಹ ಟೊಮೊಟೊ ಕೂಡ ಇದಕ್ಕೆ ಹಾಕಿ ಇದು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದೇ ರೀತಿ ಮಿಕ್ಸ್ ಅನಂತರ ನೋಡಿ, ನಾವು ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೊಂಡಿದ್ದೀವಿ. ಒಂದು 3 ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀವಿ. ಅನಂತರ ಧನಿಯಾ ಪೌಡರ್ ಒಂದು 2ರಿಂದ 3 ಸ್ಪೂನ್. ಮತ್ತು ಒಂದು ಚಿಕ್ಕದೊಂದು ಬರ್ತದಲ್ಲ ಸ್ಪೂನ್, ಆ ಸ್ಪೂನಲ್ಲಿ ಒಂದು ಅರಿಶಿನ ಹಾಕ್ಕೊಳ್ಳಿ. ಇದು ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಹಾಫ್ ಬಾಯ್ಲ್ ಆದ ನಂತರ, ಟೊಮೆಟೊ ಮತ್ತು ಈರುಳ್ಳಿ ಉಂಟಲ್ಲ, ಹಾಫ್ ಬಾಯ್ಲ್ ಆದ ನಂತರ ಮತ್ತು ಇದಕ್ಕೆ ಗರಂ ಮಸಾಲ ಪೌಡರ್ ಕೂಡ 1-1.5 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಓಕೆ, ಹಾಕಿದ ಮೇಲೆ ಈ ರೀತಿ ಕ್ಲೀನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಮಿಕ್ಸಪ್ ಮಾಡಿದ ತಕ್ಷಣ ನೋಡಿ ಈ ಥರ ಕಲರ್ ಬಂದಿರುತ್ತೆ. ನೋಡಬೇಕಾದ್ರೆ ಗೊತ್ತಾಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಗೆಳೆಯರೆ. ತುಂಬ ಟೇಸ್ಟ್ ಅಂತ ಹೇಳಿ ತುಂಬ ಟೇಸ್ಟಾಗಿದೆ. ನೋಡಿ, ಇದಕ್ಕೆ 1 ಕಪ್ ನೀರು ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ಹೊತ್ತು ಬಾಯ್ಲ್ ಆದ ನಂತರ ಇದಕ್ಕೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದಾದ ನಂತರ ವಾಶ್ ಮಾಡಿ ಇಟ್ಕೊಂಡಿದ್ದಂತಹ 1 kg ಚಿಕನ್ನ ಇದಕ್ಕೆ ಇವಾಗ ಹಾಕಿ. ನೀವು ಇದೇ ಪ್ರೊಸೀಜರ್ನ ಫಾಲೋ ಮಾಡ್ಕೊಳ್ಳಿ. ಮಾಡಿ ನೋಡಿ ಗೆಳೆಯರೆ, ತುಂಬ ಟೇಸ್ಟಿಯಾಗಿದೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಒಂದು 2 ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ಬೋದು, ಹಾಕಿ ಒಂದು 2 ಸ್ಪೂನ್ ಅಷ್ಟೇ. ಅದಾದ ನಂತರ ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸ್ವಲ್ಪ. ಇದು ಅರೌಂಡ್ 15 to 20 ಮಿನಿಟ್ಸ್ ಅಷ್ಟು ಬಾಯ್ಲ್ ಆಗಲಿ. ಆನಂತರ ನೀವು ನೋಡಿ ಚೆಕ್ ಮಾಡಿ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ. ಇದ್ರ ಮೇಲ್ಗಡೆ ನಿಮಗೆ ಸ್ವಲ್ಪ ಸ್ಪೈಸಿ ಬೇಕು ಅಂದರೆ ನೀವು ಮೆಣಸನ್ನು ಹಾಕ್ಕೊಬೋದು. ಒಂದು 3-4 ಮೆಣಸು ಹಾಕ್ಕೊಬೋದು. ನಿಮಗೆ ಎಷ್ಟು ಸ್ಪೈಸಿ ಬೇಕು ಅಷ್ಟು ಹಾಕ್ಕೊಬೋದು ಗೆಳೆಯರೆ. ನೋಡಿ, ಇದಕ್ಕೆ ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ನೋಡಿ, ಇವಾಗ ಕಂಪ್ಲೀಟ್ಲಿ ರೆಡಿಯಾಗಿದೆ. ನೀವಿವಾಗ ಇದನ್ನು ಸರ್ವ್ ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿದೆ ಇದು. ನಮ್ಮ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಹಾಗೂ ಲೈಕ್ ಬಟನನ್ನು ಒತ್ತೋದು ಮರಿಬೇಡಿ ಗೆಳೆಯರೆ. ಧನ್ಯವಾದಗಳು.